ಗಂಡನ ಮನೆಗೆ ಬಂದು ಹೊಸಿ ಖುಷಿಯಾಗಿರೋಣ ಅಂದ್ರೆ ಯಾರು ಬಿಡೋಕಿಲ್ಲ ನಂದಿನಿ. ಸರ್ಸು, ನೀನ್ ಯೋಚನೆ ಮಾಡ್ಬೇಡ. ನೀನ್ ನಮ್ಮನೆಗೆ ಬಂದು ಅಳ್ಕೊಂಡ್ ಬದುಕಕ್ಕೆ ನಾನ್ ಬಿಡಕ್ಕಿಲ್ಲ. ನೋಡ್ತಾ ಇರು, ನೀವಿಬ್ರು ಹೇಗ್ ನಕ್ಕೊಂಡ್ ಜೀವನ ಮಾಡ್ತೀರಾ ಅಂತ. ಪ್ಲೀಸ್ ಕಣೆ, ನೀನ್ ಮಾತ್ರ ಹೀಗಿರ್ಬೇಡ. ಬಾ, ಇಬ್ರು ಟಿಫನ್ ಮಾಡೋಣ. ನಂದಿನಿ, ನೀನಿಷ್ಟು ಹೇಳಿದ್ಮ್ಯಾಕೂ ನಾನು ತಿನ್ನಕ್ಕಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೆ. ನಿಜವಾಗ್ಲೂ ನನಗೆ ಹೊಟ್ಟೆ ಹಸಿತಿಲ್ಲ ಕಣೆ. ಇದು ನಿಜಾನೇ ಅಲ್ವೇ? ಹ್ಞೂ ಕಣೆ, ಇದೇ ನಿಜ. ಸರಿ ಬಿಡು, ಹಾಗಾದ್ರೆ ಹೊಸಿ ಹಾಲಾದ್ರೂ ಕುಡಿತ್ಯಾ? ಹಾಲ್ ಬೇಡ ಅಂದ್ರೆ ನಿಮ್ಮ ಅಣ್ಣ ಹೆಂಗ್ ಕಾಲ್ ಮಾಡಿ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ನಿಂಗೆ ಗೊತ್ತಲ್ಲ, ಸೀದಾ ಇಲ್ಲಿಗೆ ಬರ್ತಾರೆ. 1 kg ಅನ್ನ ತಿನ್ನೋ ಗಂಟೆ ನಿನ್ನ ಬಿಡಕ್ಕಿಲ್ಲ. ಅಮ್ಮ, ತಾಯಿ, ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಹೊಸಿ ಹಾಲೇ ಕೊಡು, ಕುಡಿತೀನಿ. ನಿನ್ ಕೇಳಿದ ತಕ್ಷಣ ಕೊಡಕ್ಕೆ ನಮ್ಮನೇಲಿ ಎಮ್ಮೆ ಕಟ್ಟಿಲ್ಲ. ಹೊಸಿ ತಾಳು, ಅಂಗಡಿಗೆ ಹೋಗಿ ಹಾಲು ತಗೊಂಡ್ ಬರ್ತೀನಿ. ಸರಿ. ಇವಳು ನಮ್ಮ ಮನೆಗೆ ಬಂದವಳು ಇಲ್ಲ ನಾನು ಅವಳ ಮನೆಗೆ ಹೋಗಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಸಣ್ಣ ಹುಡುಗರಂಗೆ ಅನ್ನ ಉಣಿಸ್ಬೇಕು. ಸಿದ್ದು, ನೀನು ಸಿಟಿಲಿ ಡಿಗ್ರಿ ಓದ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಅಲ್ಲಿ ಓದಿಸೋದು ನೀನು ಓದಿ ಪಾಸ್ ಆಗೋದಕ್ಕೆ ಅಷ್ಟೇಯ. ಆದರೆ ಈಗ ನಾನು ನಿನಗೆ ಹೇಳ್ಕೊಡೋ ಪಾಠ ಜೀವನದಲ್ಲಿ ಕೈ ತುಂಬ ಸಂಪಾದನೆ ಮಾಡೋಕ್ಕಾಯ್ತದೆ. ಆದರೆ ಅದಕ್ಕಿಂತ ಮುಂಚೆ ನೀನು ನನ್ನನ್ನು ನಂಬಬೇಕು. ನಂಬ್ತೀಯೇ? ಸುಮ್ಮನಿರು ದೇವ್ರೆ. ನೀವೇನ ಹುಡುಗನಿಗೆ ಇಸ್ಪಿಟ್ ಆಡಕ್ಕೆ ಕೇಳ್ಕೊಡ್ತಾ ಇದ್ದೀರಾ ಅಥವಾ ನಂಬರ್ ಆಡಕ್ಕೆ ಕೇಳ್ಕೊಡ್ತಾ ಇದ್ದೀರಾ? ಆ ಹುಡುಗನ ಜೀವನದಲ್ಲಿ ನಿಮ್ ತರನೇ ಮುಂದೆ ಬರಲಿ ಅಂತ ಹೇಳ್ಕೊಡ್ತಾ ಇದ್ದೀರಾ. ಏನಪ್ಪ ಸಿದ್ದು, ನಮ್ದು ಯಾವ ನಂಬ್ತೀಯ ತಾನೇ? ನಂಬೋದಕ್ಕೆ ಅಲ್ವೇ ಇಲ್ಲಿ ಗಂಟ ನಿಮ್ಮನ್ನು ಹುಡ್ಕ ಬಂದಿದ್ದು. ನೋಡ್ಸಿದ್ದು, ಈ ಡಾಕ್ಟರ್ ಮುಂದೆ, ಈ ಲಾಯರ್ ಮುಂದೆ, ಈ ಮಂಜಯ್ಯನ ಮುಂದೆ ಇದ್ದಿದ್ದು ಇದ್ದಂಗೆ ಹೇಳ್ಬಿಡ್ಬೇಕು. ಹೇಳ್ಕೊಂಡ್ರೆ ಈ ಮಂಜಯ್ಯ ಎಲ್ಲ ಕೆಲಸಗಳು ಸಾಲ್ವ್ ಮಾಡ್ಬಿಡ್ತಾನೆ. ಈಗ ನಿಜ ಹೇಳು, ಡಿಪೋ ಲೈಸೆನ್ಸು ಯಾರ ಹೆಸರಾಗೈತೆ? ನಮ್ಮಪ್ಪ ಏನ್ ಹೆಸರಾಗೆ? ಸರಿ ಅಲ್ವೇ? ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮಪ್ಪ ಡಿಪೋ ಲೈಸೆನ್ಸ್ನ ಸಂಗ್ರಹಣ ಹೆಸರು ಮಾಡಿಸ್ತೀನಿ ಅಂತವನೇ. ಏನು ಅನ್ಕೋಬೇಡ, ನಿಮ್ಮಪ್ಪ ಒಟ್ಟಿಗೆ ತಿಂದಾನೆ. ಇಲ್ಲ ಅಂದಿದ್ರೆ ಶಂಕರನ ಎದುರುಗಡೆ ನಿಮ್ಮಪ್ಪನ ಕೇಳ್ತಿದ್ದೆ. ನಿನಗೆ ಹುಟ್ಟಿರೋದು ನಾನಾ ಅಥವಾ ಶಂಕರನ ಅಂತ. ಈಗಿನ ಕಾಲದಲ್ಲಿ ಅರ್ಧ ಕುಂಟೆನೆ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡಕ್ಕಿಲ್ಲ. ಹೆಚ್ಚು ಕಮ್ಮಿ ಆದರೆ ತಲೆ ಹೊಡ್ಕೊಂಡು ಸತ್ತೋಯ್ತಾರೆ. ಅಂಥದ್ರಲ್ಲಿ ಲೈಸೆನ್ಸನ್ನ ನಿಮ್ಮಪ್ಪ ಶಂಕರನ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಅವನೇ. ನೋಡ್ಸಿದ್ದ, ಅಡಿಕೆಕಾಯಿನ ಚೀಲದಲ್ಲಿ ಹಾಕ್ಬೋದು, ಆದರೆ ಅಡಿಕೆ ಮರ ಆದಮೇಲೆ ಚೀಲದಲ್ಲಿ ಹಾಕಕ್ಕಾಯ್ತದ? ಅದಕ್ಕೆ ಏನಾದರೂ ಮಾಡಿ ಈಗಲೇ ಆ ಡಿಪೋನ ನಿನ್ನ ಹೆಸ್ರಿಗೆ ಬರ್ಸ್ಕೋ. ಶಂಕರನ್ನ ಹೊರಗಾಕಿ ಡಿಪೋ ಒಳಗಡೆ ನೀನು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋ. ಇಲ್ಲ ಅಂದರೆ ಆ ಶಂಕರ ನೀನು ಕೂತ್ಕೊಳ್ಳೋಕ್ಕೆ ಚೇರಲ್ಲ, ಚಾಪೇನೂ ಕೊಡೋಕ್ಕಿಲ್ಲ. ಹೌದು ಸಿದ್ಧ, ನಮ್ಮಪ್ಪ ದುಡ್ದಿರೋ ಕಾಸನ್ನೆಲ್ಲ ಬೇರೆಯವ್ರ ಬಾಯಿಗೆ ತುರುಕ್ತಿದ್ದ. ಆದ್ರೆ ಎಲ್ಲಿಂದ ಬಂದ್ರು ನಮ್ದು ಯಾವ್ರು ನಮ್ಮಪ್ಪ ಈ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಮಾಡ್ಕೊಟ್ಬಿಟ್ರು. ಈ ಅಂಗಡಿ ಸುಮ್ಮನೆ ಟೈಮ್ ಪಾಸ್ಗಿರ್ಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಸಿದ್ದು, ಡಿಪೋನಲ್ಲಿ ಒತ್ತೋ ಫಿಂಗರ್ ಪ್ರಿಂಟಿಂದ ಹಿಡಿದು ಆ ಡಿಪೋ ಲಾಭದವರೆಗೂ ಎಲ್ಲ ನಿಂದೆ ಕಂಡ್ಲಾ. ನಿನ್ನ ದಡ್ಡನಾಗಿ ಮಾಡಿ ಆ ಶಂಕರ ಡಿಪೋನಲ್ಲಿ ಬರೋ ಎಲ್ಲ ಆದಾಯನೂ ಒಬ್ಬನೇ ತಗೊಂತವನೇ. ಸರಿಯಾಗಿ ಹೇಳಿದ್ರಿ ಅವರು.
ಇಲ್ಲ ಅಂದ್ರೆ ಆ ಮನೆ ಏನು, ಕಾರ್ ಏನು, ಆ ಹೆಣ್ಮಕ್ಳು ಮದುವೆ ಏನು, ಆ ಬಾ 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 ಬೇರೆ ದುಡ್ಡಲ್ಲಿ ಆ ಶಂಕರ ದಾಮ್ ದುಮ್ ಆಗಿ ಬದುಕ್ತಾವನೆ. ಪಾಪ ಸಿದ್ದು ಅವರಪ್ಪ ಓನರ್ ಅಂತೆ, ಪಾಪ ಓಡಾಡಕ್ ಒಂದು ಬೈಕು ಇಲ್ಲ. ಒಂದು ಗೆಪ್ತಿಗೆ ಇಟ್ಕೋಸಿದ್ದ, ಇಲ್ಲ ಪೆನ್ ಇಟ್ಕೊಂಡು ಬರ್ಕ. ಜೀವನದಲ್ಲಿ ಯಾರಿಗೂ ₹1 ಸುಮ್ಮನೆ ಬಿಟ್ಕೊಡ್ಬೇಡ. ಅವನಿಂದ ಏನಾದರೂ ನಮಗೆ ಸಹಾಯ ಆಯ್ತದೆ ಅಂದರೆ ಮಾತ್ರ ಬಿಟ್ಕೊಡು. ಆ ಶಂಕರನಿಂದ ನಿನಗೇನಿಲ್ಲ ಉಪಯೋಗ? ತಿಂಗಳಿಗೊಂದ್ಸರಿ ನೀನು ಓದೋಕ್ಕೆ ಕಾಸು ಕಳಿಸ್ತಾನೆ, ಅದಕ್ಕೆ ನೀನು ಪ್ರೀತಿ ಬೆಳೆಸ್ಕೊಳಕ್ ಹೋಗ್ಬೇಡ. ನಿನ್ನ ದುಡ್ಡನ್ನ ಅವ್ನು ಬ್ಯಾಂಕಿಗೆ ಹೋಗಾಕ್ತಾನೆ ಅಷ್ಟೇಯ. ಬೇಕಾದ್ರೆ ₹200 ಡೀಸೆಲ್ ಕಾಸು ಕೊಟ್ಬಿಡು. ಅದಕ್ಕೆಲ್ಲ ಯಾವನಾದ್ರೂ ಡಿಪೋ ಬಿಟ್ಟು ಕೊಡ್ತಾನ? ನಿಮ್ಮಪ್ಪನಿಗೆ ಹುಷಾರಿಲ್ಲ ಅಂತೇಳಿ ಮಾತ್ರೆ ಟ್ಯಾನಿಕ್ಕು ಬೈಕ್ ಹಾಕ್ತಾವನೆ. ಅದಕ್ಕಂತೇಳಿ ಅವನ ಮೇಲೆ ಮರ್ಯಾದೆ ಬೆಳೆಸ್ಕೊಳಕ್ ಹೋಗ್ಬೇಡ. ಅದಕ್ಕಂತೇಳಿ ಡಾಕ್ಟರ್ ಫೀಸು ಕೊಟ್ಬಿಡ್ಲಾ? ಅದಕ್ಕೆಲ್ಲ ಡಿಪೋ ಬಿಟ್ಟು ಕೊಡ್ತಾರ? ಮೊದಲು ಆ ಡಿಪೋ ನಿನ್ನ ಕೈಗೆ ತಗೋ, ಆಮ್ಯಾಗೆ ನಿನ್ನ ಲೈಫೇ ಚೇಂಜ್ ಆಗೋಗ್ಬಿಡ್ತದೆ. ಸರಿ, ಇವಾಗ ನಾನೇನು ಮಾಡಬೇಕು ಅಂತೀರಾ? ಇದು ಬೇಕಾಗಿರೋ ಕ್ವಶನ್ನು. ನಿನಗೆ ಏನು ಬೇಕು ಅಂತ ಕೇಳಿದ್ರೆ ನಮ್ಮ ತವ ಸಾವಿರ ಐಡಿಯಾಗಳಿರ್ತವೆ ಅಲ್ವೇನ್ಲ ಸೀನಾ? ಏನ್ ಹೇಳಕ್ಕಾಯ್ತದೆ ಗುರುಗಳೇ, ನಿಮ್ ತಲೆ ಒಂಥರ ಸಮುದ್ರ ಇದ್ದಂಗೆ. ಬಲೆ ಹಾಕಿ ಎಳಿತಾ ಇದ್ರೆ ಮೀನ್ಗಳು ಬಂದಂಗೆ ಐಡಿಯಾಗಳು ಬರ್ತಾನೆ ಇರ್ತವೆ. ಎಲ್ಲಾನು ಒಂದೇ ಸರಿ ಹೇಳ್ಬಿಟ್ರೆ ನಿಮ್ಮ ಬ್ರೈನು ಸಣ್ಣದು ಕಣ್ಲ, ತಡ್ಕೊಳಕ್ಕಿಲ್ಲ. ಓಸಿ ಅದಕ್ಕೂ ಗ್ಯಾಪ್ ಮಾಡೋಣ. ಪ್ಲ್ಯಾನು ಆಮೇಲೆ ಹೇಳ್ಕೊಡ್ತೀನಿ. ನೀನೋಗಿ ನಾನು ಹೇಳ್ದಂಗೆ ಮಾಡಿದ್ರೆ ಆಯಿತು. ಆ ಡಿಪೋನು ಇಡೀ ಡಿಸ್ಟಿಕ್ಕೇ ನಿಂದಾಯ್ತದೆ. 1 ಲೀಟ್ರ್ ಹಾಲು ಕೊಡಿ. ಕಿಟಿ ಅಣ್ಣ ಬಾರ್ಲ ಇಲ್ಲಿ. ಹೇಳಣ್ಣ. ಇದೇನ್ಲ ಗೀಟ್ ಹೇಳ್ದು ಹಿಂಗೈತೆ? ಓ ದಿಸ್ ಇಸ್ ಸೈನ್ ಕಾರಣ. ಮತ್ತೆ ಇದೇನ್ಲ ಹಿಂಗದೆ? ಒಳ್ಳೆ ಕೆರೆಯಲ್ಲಿ ಮೀನಾವಿದ್ದಂಗೆ. ಸೈನ್ ಅಂದ ಹಂಗೆ ಕಾರಣ, ಯಾರಿಗೂ ಗೊತ್ತಾಗದ ಥರ ಮಾಡ್ತಾರೆ. ಅದೇ ಸ್ಟೈಲ್. ಓಹೋ ಹೌದಾ? ಯಾರ್ಲ ನಮ್ಮೂರಲ್ಲಿ ಇಂಗ್ಲೀಷ್ನಾಗ ಸೈನ್ ಮಾಡೋರು? ಅದು ನಮ್ಮ ಡಿಪೋಗೆ ಬಂದು ಯಾರೋ ನಂತರ ಓದ್ಕೊಂಡಿರೋ ಬಂದಿರ್ತಾರೆ ಬಿಡೋಣ. ಶಂಕರ, ಯಜಮಾನ್ರೆ ನೀವ್ಯಾಕೆ ಬರಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಇರ್ಲಿ, ಬನ್ನಿ ಕೂತ್ಕೊಳ್ಳಿ. ನಾನು 7 ಕಳಿಸಿ ನೀನ್ ಬಂದು ಆಮ್ಯಾಕ್ ಮಾತಾಡೋ ಅಷ್ಟು ಸಹನೆ ನನ್ನ ಹತ್ರ ಇಲ್ಲ ಕಣಪ್ಪ. ಯಾಕೆ ಯಜಮಾನ್ರೆ, ಏನಾಯ್ತು? ಯಾವ ವಿಷಯ ನೀನ್ ತಾವು ಮಾತಾಡಿದ್ರೆ ನಿಂಗೆ ಸಿಟ್ಟು ಬರ್ತದೋ ಅದೇ ವಿಷಯ ಮಾತಾಡಕ್ ಬಂದಿದ್ದೀನಿ ಕಣಪ್ಪ. ಏನ್ ವಿಷಯ ಯಜಮಾನ್ರೆ? ಇದ್ರ ಮೇಲೆ ಸೈನ್ ಹಾಕ್ಬಿಡು ಸಾಕು. ಯಜಮಾನ್ರೆ ಅದೇನಂತ ನನ್ಗೆ ಗೊತ್ತಾಗಿಲ್ಲ, ನೀವೇ ಹೊಸಿ ಓದಿ ಹೇಳ್ಬಿಡಿ. ಇದು ಡಿಪೋ ಓನರ್ಶಿಪ್ ಅಪ್ಲಿಕೇಶನ್ ಶಂಕರು. ನನ್ನ ಹೆಸರಲ್ಲಿರೋ ಡಿಪೋನ ನಿನ್ನ ಹೆಸರಿಗೆ ಮಾಡೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ. ಯಜಮಾನ್ರೆ ನೀವು ಯಾಕೆ ಡಿಪೋನ ನನ್ನ ಹೆಸರಿಗೆ ಮಾಡಿಸ್ಬೇಕಂತ ಇಟೊಂದು ಆಟ ಮಾಡ್ತಿದ್ದೀರಾ? ಇವಾಗ ಏನಾಗಿದೆ ಡಿಪೋ? ಚೆನ್ನಾಗೇ ಇದೆ ಅಲ್ವೇ? ನೋಡು ಶಂಕರು, ನಿಂಗೆ ಹೇಳಿ ಸಾಕಾಗದೆ. ಅರ್ಥ ಮಾಡ್ಕೋ, ಇದ್ರ ಮೇಲೆ ಸೈನ್ ಮಾಡು. ಮುಂದೆ ಯಾರು ಹೆಂಗಿರ್ತಾರೋ ಅಂತ ಹೇಳಕ್ಕಾಗಲ್ಲ. ನನ್ನ ಮನಸ್ಸಲ್ಲಿರೋ ಚಿಂತೆ ಇದೊಂದೇ, ಡಿಪೋ ನಿನ್ನ ಹೆಸರಿಗೆ ಮಾಡಿಸಿದ್ರೆ ನನಗೆ ನೆಮ್ಮದಿ ಇರ್ತದೆ. ಯಜಮಾನ್ರೆ ಗರ್ಭಗುಡಿಲಿರೋ ದ್ಯಾವ್ರಿಗೆ ಪೂಜೆ ಮಾಡ್ಬೇಕು ಆಟೆಯ, ನಾವೇ ದ್ಯಾವ್ರು ಅಂತ ಹೋಗಿ ಕೂತ್ಕೋಬಾರ್ದು. ಹಂಗೆಯ ಈ ಡಿಪೋನ ನಾನು ನೆಡ್ಸ್ಕೊಂಡು ಹೋಗ್ಬೇಕಷ್ಟೇಯ, ನನ್ನ ಡಿಪೋ ಅನ್ಬಾರ್ದು. ನೋಡ್ ಶಂಕರು,
ನಿಂಗೆ ಯಾಕೆ ಇದು ಅರ್ಥ ಆಗಕ್ಕಿಲ್ಲ? ಅದು ಯಾರೋ ನನ್ನ ಮನೆಗೆ ಬಂದೋದಾಗ್ಲಿಂದ ನನಗೆ ನಿನ್ನ ಬಗ್ಗೆನೇ ಚಿಂತೆ ಆಗಿದೆ ಕಣಪ್ಪ. ಡಿಪೋ ತೆಗಿತೀನಿ ಅಂತಾನೆ, ಕಾಸು ಕೊಡ್ತೀನಿ ಅಂತಾನೆ, ಇಲ್ಲಿ ಏನೋ ಅವ್ಯವಹಾರ ನಡೀತಿದೆ ಅಂತಾನೆ. ಒಟ್ನಲ್ಲಿ ನಿನ್ನ ಹಾಳು ಮಾಡೋಕೆ ಅಂತಲೇ ಯಾರೋ ಕುಂತ್ಕೊಂಡವ್ರೆ. ಅದಕ್ಕೆ ಡಿಪೋ ನಿನ್ನ ಹೆಸರಿಗೆ ಆಗ್ಲೇಬೇಕು. ಯಜಮಾನ್ರೆ, ನಾನು ಕೆಲಸದಲ್ಲಿ ನಿಯತ್ತಾಗಿವ್ನಿ. ಜನರಿಗೆ ರೇಷನ್ ಸರಿಯಾಗಿ ಹೋಗದೆ. ಯಾರೇ ಬಂದು ಕೇಳಿದ್ರು ನಾನು ಲೆಕ್ಕ ಕೊಡೋಕ್ಕೆ ಸಿದ್ಧವಾಗಿವ್ನಿ. ಹಂಗಿದ್ಮ್ಯಾಕೆ ನಾವ್ಯಾಕೆ ಬೇರೆಯವ್ರಿಗೆ ಎದುರಬೇಕು ಯಜಮಾನ್ರೆ? ಶಂಕರ, ಎಷ್ಟೇ ನಿಯತ್ತಾಗಿದ್ರು ಆ ಶ್ರೀರಾಮ್ಗೂ ಕಷ್ಟಗಳು ತಪ್ಪಲಿಲ್ಲ. ಇನ್ ನೀನ್ ಯಾವ ಲೆಕ್ಕ? ಅದಕ್ಕೆ ಮೊದಲು ಏನಾದರೂ ಆಗೋದು ಕಾಯೋದು ಬೇಡ. ಡಿಪೋ ನಿನ್ನ ಹೆಸರಲ್ಲಿ ಆಗ್ಲೇಬೇಕು. ಆದ್ರೆ ಯಜಮಾನ್ರೆ, ಈ ಡಿಪೋ ನಮ್ಮ ಸಂಕ್ರಾಂತನ ಹೆಸರು ಆಗ್ಬೇಕಂತಂದ್ರೆ ಈ ಸಿದ್ದಣ್ಣ ಸೇನ್ ಬೇಕಲ್ವೇ? ಸಿದ್ದಣ್ಣ ಮಾಡೇನೆ. ಯಾಕೆ ಮಾಡಕ್ಕಿಲ್ಲ? ಮಾಡಕ್ಕಿಲ್ಲ ಅಂದ್ರೆ ಒತ್ತು ಮಾಡಿಸ್ತೀನಿ. ಯಜಮಾನ್ರೆ, ವಿಷಯ ಅಲ್ಲಿ ಗಂಟ ಹೋಗೋ ಅವಶ್ಯಕತೆನೇ ಇಲ್ಲ. ಸುಮ್ಕೆ ನನ್ನ ಜೊತೆ ಬನ್ನಿ, ಮನೆ ಗಂಟ ಬಿಟ್ಟು ಬರ್ತೀನಿ. ಇಲ್ಲ, ನೀನ್ ಸೈನ್ ಮಾಡೋ ಗಂಟ ನಾನು ಬರಕ್ಕಿಲ್ಲ. ಯಜಮಾನ್ರೆ, ನೀವು ಬನ್ನಿ. ಇಲ್ಲ, ಬರಕ್ಕಿಲ್ಲ. ನೋಡಿ ಯಜಮಾನ್ರೆ, ಯಾವುದೇ ಕೆಲಸನ ನಾವು ನಮ್ಮ ಮೈ ಮೇಲೆ ಎಳ್ಕೋಬಾರ್ದು. ಅದು ನಮ್ಮ ಎದುರುಗಡೆ ಬಂದಾಗ ಹುಸಿ ಕಾದು ದೂರದಲ್ಲಿ ನಿಂತು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಈಗ ನೀವು ಹೇಳಿರೋ ಕೆಲಸ ಇನ್ನೂ ಸಾನೇ ದೂರ ಇದೆ. ಈಗ ಬನ್ನಿ, ಮನೆಗೆ ಹೋಗುಮ. ನಾನು ಬರಕ್ಕಿಲ್ಲ. ನೀವು ಬರಲಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಸಿದ್ಧ, ನಿನ್ನ ಮ್ಯಾಟ್ರು ಸೈಡ್ಗಿಡು. ನಿನಗೆ ನನ್ನ ಮ್ಯಾಟ್ ಹೇಳಬೇಕು. ಅದೊಂಥರ ಮುಂಗಾರು ಮಳೆ ಸಿನಿಮಾ ಥರ. ಆದ್ರೆ ನನ್ನ ಕತೆಲಿ ಮಳೆ ಇಲ್ಲ ಕಂಡ್ಲ, ಬರೀ ಸಾಲ ಬಡ್ಡಿ ಗೋಳೆ. ಇನ್ನು ಏನು ಬೇಡವೇ? ಏನು ಬೇಡ. ಇವನ್ ಯಾರು? ನಾನು ಈ ಕಡೆ ನೋಡೇ ಇಲ್ಲ. ಯಾರಾದ್ರೂ ನನ್ಗೇನು, ಇವನ್ ಜೊತೆ ಸೇರೋನಂದ್ರೆ ಸೀದಾ ಸುಡ್ಗಾಡೆ. ಅಣ್ಣ, ಏನೋ ಮ್ಯಾಟ್ರ್ ಹೇಳ್ತೀನಿ ಅಂದ್ರಿ? ಬಿಡು ಸುದ್ದು, ಬ್ರೇಕಪ್ ಆಗಿರೋ ಲವ್ ಬಗ್ಗೆ ಮಾತಾಡಿದ್ರೆ ಏನು ಪ್ರಯೋಜನ? ಯಾರ್ದಣ್ಣ ಲವ್? ನಿಮ್ಮ ಮಗಂದ? ಸೀನಾ, ಲವ್ ನಮ್ಮ ಅಣ್ಣಂದಯ್ಯ. ನೋಡಕ್ ಹಿಂಗ್ ಕಾಣ್ತಾರೆ, ಆದ್ರೆ ವಯಸ್ಸೇ ಆಗಿಲ್ಲ ಸಿದ್ದು. ಸೀನಾ, ಎಗ್ಗಸ್ ಒದ್ದೆ ಅಂದ್ರೆ ನೀನು ನಿನ್ನ ಅಂಗಡಿ 2 ಹೈವೇ ರೋಡಲ್ಲಿ ಬಿದ್ದಿರ್ಬೇಕು. ಅವನು ವಯಸ್ಸು ಬಗ್ಗೆ ಕೇಳಿದ್ನಿಲ್ಲ ಸಿದ್ದು. ಅದನ್ನ ಬಿಡು, ನಿನ್ಗೇನು ಹೇಳಬೇಕು ಅಂತೇಳಿ ನೆಕ್ಸ್ಟ್ ಪೀರಿಯಡಲ್ಲಿ ಕ್ಲಾಸ್ ತಗೊಂತೀನಿ. ಸರ್ಸು, ಆಳ್ ತಗೋ. ಪಾಪ ಕಣೆ, ಹಿಂಗಾಗ್ಬಾರ್ದಿತ್ತು. ಹೌದು ಸರ್ಸು, ನಾನೇ ಬೆಲ್ಲನ ಕುದಿಯೋ ಹಾಲಿಗೆ ಹಾಕ್ಬಿಟ್ಟೆ. ಅದಕ್ಕೆ ಹಾಲು ಒಡೆದೋಗಂಗಾಗದೆ. ಪರವಾಗಿಲ್ಲ, ಕುಡಿ. ನಾನು ಹೇಳಿದ್ದು ಹಾಲಿನ ಬಗ್ಗೆ ಅಲ್ಲ ಕಣೆ, ಅವ್ರ ಬಗ್ಗೆ. ಎಲ್ಲರೂ ಸೇರ್ಕೊಂಡು ಹಂಗೆ ಬೈಬಾರ್ದಿತ್ತು ಕಣೆ. ಪಾಪ ಮನ್ಸಿಗದೆಷ್ಟು ನೋವು ಮಾಡ್ಕೊಂಡು ಹೋದ್ರೋ ಏನೋ. ಇರ್ಲಿ ಬಿಡು ಸರ್ಸು, ಆಗಿದ್ದಾಗೋಗದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹಂಗಲ್ಲ ಕಣೆ, ಮಾವ ನೀನು ಇಬ್ರೇ ಇದ್ದಿದ್ರೆ ಅವ್ರಿಗೇನು ಅನಿಸ್ತಿರ್ಲಿಲ್ಲ.
ಆದ್ರೆ ನಾನು ಹೊಸಬ್ಳು, ನನ್ನ ಮುಂದೆ ಬೈದಿದ್ದಕ್ಕೆ ಅವ್ರಿಗೆ ಅವಮಾನ ಆಗಿರತ್ತೆ. ಯಾಕೆ ಸರ್ಸು, ನಿಂಗೆ ಸಂಸಾರ ಮಾಡಕ್ ಇಷ್ಟ ಇಲ್ವೇ? ಯಾಕೆ ಹಂಗೆ ಕೇಳ್ತಿದ್ಯಾ? ಮತ್ತೆ ಕುಡ್ಕೊಂಡು ರೋಡಲ್ಲಿ ತೇಲಾಡ್ಕೊಂಡು ಬಂದ್ರೆ? ಬಾಪ, ಒಂಚೂರು ಮಜ್ಜಿಗೆ ಕೊಡ್ತೀನಿ, ತಲೆ ಹಿಡಿದ್ರು ಸರಿ ಹೋಯ್ತದೆ ಅಂತ ಹೇಳಲೆ? ಇಂಥವ್ರಿಗೆಲ್ಲ ಬೈದ್ರೇನೆ ಸರಿ ಹೋಗೋದು. ನೀನ್ ಸುಮ್ಕಿರು ಸರ್ಸು. ಆದ್ರೂವೇ ನೋಡು ಸರ್ಸು, ಈಗ ಬೈದಿದ್ದಕ್ಕೆ ಒಳ್ಳೇದಾಯ್ತು. ಅದನ್ನ ತಲೆಗೆ ಹಾಕೊಂಡು ನಮ್ಮ ಭಯನ ಮನ್ಸಲ್ಲಿ ಇಟ್ಕೊಂಡು ಕುಡಿಯೋದ್ ಬಿಡ್ತಾನೆ. ಆ ಚಟನ ಬಿಡಿಸ್ಬೇಕು ಸರ್ಸು. ಅದನ್ನ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ ಯಾರು ಎಲ್ದ್ರು ಬಿಡಕ್ಕಿಲ್ಲ. ಆಮೇಲೆ ಗಂಡ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ, ಬುದ್ಧಿ ಬಂದಾಗ ಗಂಡ ಇಲ್ಲ ಅಂತ ಆಗೋಯ್ತದೆ. ನೀನುವೇ ಅವಾಗವಾಗ ಬುದ್ಧಿ ಹೇಳ್ಕಂತ ಇರು. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೇನೆ ತಾನೆ ಅವ್ರ ತವ ಮಾತಾಡೋಕ್ಕಾಗೋದು. ಬಂದಾಗಿಂದ ಅವ್ರ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ನಿಜ ಕಣೆ, ಇದಕ್ಕೆಲ್ಲ ಕಾರಣ ನೀವಿಬ್ರು ಇನ್ನೂ ಒಂದಾಗದೇ ಇರೋದೇನೆ. ನೀವಿಬ್ರು ಬಾಂಧವ್ಯ ಬೆಳಿಬೇಕು ಅಂದ್ರೆ ಮೊದಲು ನಿಮ್ಮಿಬ್ರು ಪ್ರಸ್ತ ನಡಿಬೇಕು. ಸುಮ್ಕೆ ಲೇಟ್ ಮಾಡೋದು ಬೇಡ, ಅದನ್ನೂ ಇವತ್ತೇ ಆಗ್ಬಿಡ್ಲಿ. ಏನೇ ನಂದಿನಿ ನೀನು, ಇದ್ದಕ್ಕಿದ್ದಂಗೆ ಹಿಂಗಂದ್ರೆ ಹೆಂಗೆ? ಅವ್ರು ಬೇರೆ ಇವತ್ತು ಮುದಿಸ್ಕೊಂಡು ತೋಟಕ್ಕೆ ಹೋದ್ರು. ಇವತ್ತು ಬ್ಯಾಡ, ಸುಮ್ನಿರು. ನಿನ್ಗೇನೋ ಅರ್ಥ ಆಗಕ್ಕಿಲ್ಲ. ಹಿಂಗೆ ಬಿಟ್ಬಿಟ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗಕ್ಕಿಲ್ಲ. ನೀನ್ ರೆಡಿ ಆಗು, ಅಪ್ಪ ಅಂತ. ಏನಪ್ಪಯ್ಯ, ನೀವು ಡಿಪೋ ಕಡೆಗೆ ಹೋಗೋದು ಸ್ವಲ್ಪ ಕಮ್ಮಿನೇ ಅಲ್ವಾ? ಏನು ವಿಶೇಷ? ಇನ್ನೇನಿರುತ್ತೆ ಸಿದ್ದು, ಯಜಮಾನ್ರಿಗೆ ಬೇರೆ ಚಿಂತೆ. ಲೈಸೆನ್ಸ್ನ ನನ್ನ ಹೆಸರಿಗೆ ಮಾಡಿಸ್ಬೇಕು ಅಂತ ಅಂಗಡಿ ತಾವ ಬಂದಿದ್ರು ನನ್ನ ಸೈನ್ ತಗೊಳಕ್ಕೆ. ಹೌದಾ? ಸರಿ ಸರಿ, ಅಂತೂ ಇಂತೂ ಸೈನ್ ಮಾಡಿಸೇ ಬಿಟ್ರಿ ಅನ್ನಿ. ನಮ್ಮ ಶಂಕರ ಸೈನ್ ಎಲ್ಲಿ ಮಾಡ್ತಾನಪ್ಪ? ಇವಾಗಲೇ ಬೇಡ, ಮುಂದಕ್ಕೆ ನೋಡೋಣ ಅಂತಾನೆ. ಸಿದ್ದು, ನೀನಾದ್ರೂ ಹೊಸಿ ಹೇಳ್ಮಗ, ಡಿಪೋನ ಅವನ ಹೆಸ್ರಿಗೆ ಮಾಡಿಸ್ಕೊ ಅಂತ. ಸಿದ್ದು, ಯಜಮಾನ್ರಿಗೆ ಹುಷಾರಿಲ್ಲ, ಹೊಸಿ ಸರಿಯಾಗಿ ನೋಡ್ಕೊ, ಎಲ್ಲೂ ಆಚೆ ಬಿಡ್ಬೇಡ. ಹೌದು ಸಿದ್ದು, ಯಜಮಾನ್ರು ನನ್ನ ಹತ್ರ ಬರುವಾಗ ನೀನೆಲ್ಲೋಗಿದ್ದೆ? ಅದು ಇಲ್ಲೇ ಹೊಸಿ ಅಂಗಡಿ ತಾವ ಹೋಗಿದ್ದೆ. ಸರಿ ಸರಿ, ಹೊಸಿ ಚೆನ್ನಾಗಿ ನೋಡ್ಕೊ, ನಾನು ಬರ್ತೀನಿ. ಬರ್ತೀನಿ ಸಿದ್ದು, ಬರ್ತೀನಿ ಯಜಮಾನ್ರೆ. ಶಂಕರು, ಸೈನ್ ಮಾಡೋಗಪ್ಪ. ಯಜಮಾನ್ರೆ, ಲೈಸೆನ್ಸ್ ಚಿಂತೆ ಬಿಟ್ಬಿಟ್ಟು ಸಮಯಕ್ಕೆ ಸರಿಯಾಗಿ ಔಷಧಿ ಮಾತ್ರೆ ಎಲ್ಲ ತಗೊಳ್ಳಿ. ನಾನಿನ್ನು ಬರ್ತೀನಿ. ಸಿದ್ದು, ತಿಂಗಳಿಗೊಂದ್ಸರಿ ನೀನು ಓದೋಕ್ಕೆ ಕಾಸು ಕಳಿಸ್ತಾನೆ. ಅದಕ್ಕೆ ನೀನು ಪ್ರೀತಿ ಬೆಳೆಸ್ಕೊಳಕ್ ಹೋಗ್ಬೇಡ. ನಿನ್ ದುಡ್ಡನ್ನ ಅವ್ನು ಬ್ಯಾಂಕಿಗೆ ಹೋಗಿ ಹಾಕ್ತಾನೆ ಅಷ್ಟೇಯ. ಏನು ಸಿದ್ದು ಯೋಚನೆ ಮಾಡ್ತಿದ್ಯಾ? ತಗ. ನನಗಿದ್ ಬೇಡ ಸಿದ್ದು, ಇದು ನಿನ್ಗಲ್ಲ, ಯಜಮಾನ್ರಿಗೆ ಹಣ್ಣುಗೆ.